ಶಿವ್ ಮಂತರ್ ಇದು ಗ್ಯಾರಂಟಿ ರಿವ್ಯೂ. ಕನ್ನಡದ ಒಂದು ಒಳ್ಳೆ ಸಿನಿಮಾ ತೆರೆಗೆ ಬಂದಿದೆ. Actually, I don't believe in all that. ಈ ಒಂದು ಶಿವ್ ಮಂತರ ಸಿನಿಮಾದಲ್ಲೂ ಸಹ ಇಬ್ಬರ ಕಾಂಬಿನೇಷನ್ ರಿಪೀಟ್ ಆಗಿರುವಂತದ್ದು. ಬ್ಲಡ್ ಬರ್ತಾ ಇರೋದು ಆ ಡೋರಿಂದ ಅಲ್ಲ, ನಿನ್ನ ಮುಸುಡಿಯಿಂದ. ಅಂದ ಹಾಗೆ ಶಿವ್ ಮಂತರ ವಿಶೇಷ ಏನು? It's a little strange. ಶಿವ್ ಮಂತರ್ ಸಹ ಒಂದು ಹಾರರ್ ಸಬ್ಜೆಕ್ಟ್ ಉಳ್ಳಂತಹ ಸಿನಿಮಾನೇ. ಗ್ಯಾರಂಟಿ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ತೆರೆಗೆ ಬಂದಿದೆ ಅಧ್ಯಕ್ಷ ಉಪಾಧ್ಯಕ್ಷ ಜುಗಲ್ ಬಂದಿಯ ಶಿವ್ ಮಂತರ್ ಇದು ಗ್ಯಾರಂಟಿ ರಿವ್ಯೂ. ಸದ್ಯ ಕನ್ನಡದ ಒಂದು ಒಳ್ಳೆ ಸಿನಿಮಾ ತೆರೆಗೆ ಬಂದಿದೆ. ಈ ಹಿಂದೆ ಅಂದರೆ 2024ರಲ್ಲಿ ಮ್ಯಾಕ್ಸ್ ಹಾಗೂ UI ಎರಡೂ ಸಿನಿಮಾಗಳು ಏನು ಬಾಕ್ಸ್ ಆಫೀಸ್ನಲ್ಲಿ ಒಂದು ರೀತಿ ಕಮಾಲನ್ನು ಮಾಡಿತ್ತು. ಅದೇ ರೀತಿ ಕನ್ನಡ ಸಿನಿಮಾಗಳು ಒಂದು ಹಾವಳಿನ ಸೃಷ್ಟಿಸಿದ್ದಾವೆ. ಅದು ಪರಭಾಷೆ ಸಿನಿಮಾಗಳ ಮಧ್ಯೆಯೂ ಇವತ್ತು ಒಂದು ಒಳ್ಳೆ ಹೊಚ್ಚ ಕನ್ನಡ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಶರಣ್ ಹಾಗೂ ಉಪಾಧ್ಯಕ್ಷ ಅಂತಲೇ ಹೆಸರಲ್ಲಿ ಫೇಮಸ್ ಆಗಿದ್ದಾರೆ ನಮ್ಮ ಚಿಕ್ಕಣ್ಣ ಅವರು. ಸೊ ಅವರು ಇಬ್ಬರು ಕಾಂಬಿನೇಷನಲ್ಲಿ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಸೂಪರ್ ಹಿಟ್, ಜೊತೆಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಸೊ ಈ ಒಂದು ಶಿವ್ ಮಂತರ ಸಿನಿಮಾದಲ್ಲೂ ಸಹ ಇಬ್ಬರ ಕಾಂಬಿನೇಷನ್ ರಿಪೀಟ್ ಆಗಿರುವಂಥದ್ದು. ಸೊ ಏನಾಗಿದೆ ಸಿನಿಮಾ ರಿವ್ಯೂ ಏನು, ಪ್ರೇಕ್ಷಕರು ಏನು ಹೇಳ್ತಿದ್ದಾರೆ, ಪ್ರೇಕ್ಷಕ ಪ್ರಭುಗಳಿಂದ ಬಂದಂತಹ ಒಂದು ಒಳ್ಳೆ ಮಾತುಗಳು ಏನು ಸಿನಿಮಾ ಬಗ್ಗೆ ಅನ್ನುವಂಥದ್ದು ಎಲ್ಲರೂ ಕೇಳಿರ್ತಾರೆ. ಕನ್ನಡ ಸಿನಿಮಾಗಳ ಹಾವಳಿ ಜೊತೆಗೆ ಒಂದು ಶುಭಾರಂಭ ಅಂತಲೇ ಹೇಳ್ಬೋದು. ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಸಿನಿಮಾ ಒಂದು ಒಳ್ಳೆ ಸ್ಟಾರ್ಟಪ್ ತಗೊಂಡಿತ್ತು. 2024ರಲ್ಲೂ ಒಂದಷ್ಟು ಟೀಸರ್ ಟ್ರೈಲರ್ ಏನು ರಿಲೀಸ್ ಆಗಿತ್ತು ಆ ಒಂದು ತುಣುಕಿರ್ಬೋದು, ಜೊತೆಗೆ ದರ್ಶನ್ ಅವರ ಒಂದು ಬೆಂಬಲ ಇರ್ಬೋದು ಸಿನಿಮಾಗೆ. ವಿಶೇಷ ಅಂತ ಹೇಳಿದ್ರೆ ಒಂದು ಸಿನಿಮಾಗೆ ಟೈಟಲ್ ಏನು ಶಿವ್ ಮಂತರ್ ಅನ್ನುವಂಥ ಟೈಟಲ್ ಇದೆ, ಅದು ದರ್ಶನ್ ಅವರೇ ಸೂಚಿಸಿರುವಂಥ ಒಂದು ಟೈಟಲ್. ಸೊ ಹಾಗಾಗಿ ಈ ವರ್ಷದ ಒಂದು ಶುಭಾರಂಭ ಅಂತ ಹೇಳ್ಬೋದು. ಒಂದು ಒಳ್ಳೆ ಲಕ್ ಕೈ ಹಿಡಿದಿದೆ. ದರ್ಶನ್ ಅವರು ಯಾವುದೇ ಪ್ರಾಜೆಕ್ಟ್ ಮುಟ್ಟಿರಲಿ, ಇಟ್ ವಿಲ್ ಬಿ ಎ ಪರ್ಫೆಕ್ಟ್ ಥಿಂಗ್, ಒಂದು ಪರ್ಫೆಕ್ಟ್ ಪ್ರಾಜೆಕ್ಟ್ ಆಗುತ್ತೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ, ಕಲಾವಿದರಲ್ಲಿ ಆಗಿರುವಂಥದ್ದು. ಸದ್ಯಕ್ಕೆ ಶಿವ್ ಮಂತರ್ ಸಹ ಒಂದು ಒಳ್ಳೆ ಆರಂಭವನ್ನು ಪಡೆದುಕೊಂಡಿದೆ. ಸೊ ಕನ್ನಡ ಇಂಡಸ್ಟ್ರಿಗೆ 2025 ಒಂದು ರೀತಿ ಹೊಸ ಬೆಳಕು, ಹೊಸ ಚಿಲುಮೆ, ಜೊತೆಗೆ ಒಂದಷ್ಟು ಲಕ್ ಕೊಡ್ತಾ ಇದೆ ಅನ್ನುವಂಥದ್ದು ಇಲ್ಲೇ ಈಗ ಒಂದಷ್ಟು ಸೂಚನೆಗಳು ಸಿಗ್ತಿರುವಂಥದ್ದು. ಅಂದ ಹಾಗೆ ಶಿವ್ ಮಂತರ್ ವಿಶೇಷ ಏನು, ಇವತ್ತು ಯಾಕೆ ಶಿವ್ ಮಂತರ್ ಇವತ್ತೇ ರಿಲೀಸ್ ಮಾಡಿದ್ರು ಅಂತ ಕೇಳಬಹುದು. ಯಾಕಂದರೆ ಈ ಹಿಂದೆ ಆ್ಯಕ್ಚುಲಿ 2024ರಲ್ಲೇ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದರೆ ಒಂದಷ್ಟು ಅಡಚಣೆಗಳಿಂದ ಈ ಸಿನಿಮಾ ಪೋಸ್ಟ್ಪೋನ್ ಆಗ್ತಾ ಬಂತು. ರಿಲೀಸ್ ಡೇಟ್ ಕೂಡ ಪೋಸ್ಟ್ಪೋನ್ ಆಯಿತು. 2025 ಜನವರಿ 10ರಂದೇ ರಿಲೀಸ್ ಆಗಬೇಕು ಅನ್ನೋವಂಥದ್ದು ಶರಣ್ ಅವ್ರ ತಲೆಯಲ್ಲಿ ಕೂತಿತು. ಜೊತೆಗೆ ಈ ನಿರ್ದೇಶಕರು ವಿಶೇಷ ಯಾಕಂತ ಹೇಳಿದ್ರೆ ಈ ಹಿಂದೆ ಸಹ ನಿರ್ದೇಶಕ ನವನೀತ್ ಅವರು ಕರ್ವ ಅನ್ನೋಂಥ ಸಿನಿಮಾನ ಮಾಡಿದ್ರು. ಸೇಮ್ ಈ ಸಿನಿಮಾ ಕರ್ವ ಸಹ ನೀವೆಲ್ಲರೂ ನೋಡಿರ್ತೀರ, ಒಂದು ಹಾರರ್ ಸಬ್ಜೆಕ್ಟ್ ಇರುವಂಥದ್ದೇ. ಹಾಗಾಗಿ ಶಿವ್ ಮಂತರ್ ಸಹ ಒಂದು ಹಾರರ್ ಸಬ್ಜೆಕ್ಟ್ ಉಳ್ಳಂತಹ ಸಿನಿಮಾನೇ. ಸೊ ಈ ಒಂದು ಶಿವ್ ಮಂತರ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿ ಒಂದಷ್ಟು ಥಿಯೇಟರ್ಗಳಲ್ಲಿ ಇದು ಸದ್ದನ್ನು ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲೂ ಸಹ ಶಿವ್ ಮಂತರ ಸಿನಿಮಾ ಒಂದಷ್ಟು ಪ್ರೇಕ್ಷಕರ ಕಣ್ಣು, ಗಮನ ಎರಡವನ್ನು ಸೆಳೆದಿರೋವಂಥದ್ದು. ಒಂದಷ್ಟು ಎಂಟರ್ಟೈನ್ಮೆಂಟ್ ಕೂಡ ಸಿನಿಮಾದಲ್ಲಿ ಇದೆ, ಒಂದಷ್ಟು ವಿಶೇಷತೆಗಳು ಸಹ ಸಿನಿಮಾದಲ್ಲಿ ಇದೆ. ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ಆಸ್ಕರ್ ವಿಜೇತ ರಸೂಲ್ ಅವರ ಸೌಂಡ್ ಡಿಸೈನ್ ಸಿನಿಮಾಗೆ ಇರೋವಂಥದ್ದು. ಅದಿತಿ ಪ್ರಭುದೇವ ಅವರಿರ್ಬೋದು, ಶರಣ್, ಚಿಕ್ಕಣ್ಣ, ಜೊತೆಗೆ ಮೇಘನಾ ಗಾಂವ್ಕರ್ ಇರಬಹುದು. ಹಾಗೆ ಒಂದಷ್ಟು ದೊಡ್ಡ ತಾರಾ ಬಳಗವೇ ಸಿನಿಮಾದಲ್ಲಿ ಇರುವಂಥದ್ದು. ಇವಾಗ ಹೇಳಿದೆ ಒಂದಷ್ಟು 150ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಇವತ್ತು ಶಿವ್ ಮಂತರ್ ರಿಲೀಸ್ ಆಗಿರುವಂಥದ್ದು. ಕರ್ವ ಡೈರೆಕ್ಟರ್ ನವನೀತ್ ಅವರು ಕೈ ಹಾಕಿದ್ದಾರೆ ಆ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಒಂದು ರೀತಿ ಬೇರೆ ರೀತಿ ಪ್ರಾಜೆಕ್ಟ್ನ ತರ್ತಾರೆ ಅನ್ನುವಂಥ ಒಂದು ಕುತೂಹಲ ಎಲ್ರಿಗೂ ಇತ್ತು. ಆದರೆ ಸೇಮ್ ರೀತಿಯ ಪ್ರಾಜೆಕ್ಟ್ ಅಂದರೆ ಹಾರರ್ ಸಿನಿಮಾ ಹಿಂದೆ ಮಾಡಿದ್ರು, ಇದು ಕೂಡ ಹಾರರ್ ಸಬ್ಜೆಕ್ಟೇ ಆಗಿತ್ತು. ಸೊ ಏನು ವಿಶೇಷತೆ ಇರುತ್ತೆ ಇದರಲ್ಲಿ, ಸೊ ಮೇ ಬಿ ಏನಾದರೂ ಅಲ್ಲಿ ಇಲ್ಲಿ ಮಿಕ್ಸಪ್ ಮಾಡಿರ್ತಾರೆ ಅಷ್ಟೇ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಟ್ರೈಲರ್ ನೋಡಿದಾಗ ಕೆಲವ್ರಿಗೆ ಗೊತ್ತಾಯಿತು. ಆದರೆ ಸಿನಿಮಾ ಬಿಡುಗಡೆ ಮಾಡಿದ್ಮೇಲೆ ಇದರಲ್ಲಿ 2 ಲೈನಪ್ ಸ್ಟೋರಿಗಳಿದ್ದಾವೆ. ಅಂದರೆ 2 ಟೈಮ್ ಲೈನ್ನಲ್ಲಿ ಹೋಗುವಂತಹ ಸ್ಟೋರಿಗಳನ್ನು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ನೋಡಿದವರಿಗೆ ಆಶ್ಚರ್ಯ ಆಗಿರೋವಂಥದ್ದು. ಯಾಕಂತ ಹೇಳಿದ್ರೆ ಕೆಲವರು ಎಲ್ಲೋ ಒಂದಷ್ಟು ಪ್ರೇಕ್ಷಕರು ಅಭಿಪ್ರಾಯ ಪಟ್ಟಿದ್ದು ಏನಂತ ಹೇಳಿದ್ರೆ ಎಲ್ಲೋ ನಾಗವಲ್ಲಿಗೆ ಏನೋ ಹೋಲಿಸೋ ರೀತಿಯಲ್ಲಿ ಈ ಸಿನಿಮಾದು ಒಂದು ರೀತಿ ಇದನ್ನು ಟ್ವಿಸ್ಟ್ ಕೊಟ್ಟಿರುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಇನ್ನೊಂದು ಪಾರ್ಟ್ 2 ಏನಾದರೂ ಬೇಕು ನಮಗೆ ಅನ್ನೋ ರೀತಿಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ. ಪಾಸಿಟಿವ್ ಆರ್ ನೆಗೆಟಿವ್ ಪ್ರೇಕ್ಷಕರು ಏನು ಮಾರ್ಕ್ಸ್ ಕೊಡ್ತಾರೆ ಅದನ್ನು ಚಿತ್ರತಂಡ ಖಂಡಿತವಾಗ್ಲೂ ಆಕ್ಸೆಪ್ಟ್ ಮಾಡುತ್ತೆ. ಅದರಲ್ಲೂ ಶರಣ್ ಅವರ ಅಭಿನಯಕ್ಕೆ ಎಲ್ಲ ಪ್ರೇಕ್ಷಕರು ಶರಣು ಅಂತ ಹೇಳ್ತಿದ್ದಾರೆ. ಇನ್ನು ಚಿಕ್ಕಣ್ಣ ಆಗಲೇ ಹೇಳಿದಾಗೆ ಇಬ್ಬರ ಕಾಂಬಿನೇಷನ್ಲಿ ಬಂದಂತಹ ಸಿನಿಮಾ ಸೂಪರ್ ಡೂಪರ್ ಅನಿಸುತ್ತೆ. ಈ ಸಿನಿಮಾ ಸಹ ಅದೇ ಲಿಸ್ಟಲ್ಲಿ
ಸೇರ್ಕೊಳ್ಳುತ್ತೆ ಅನ್ನುವಂಥ ಸೂಚನೆ ಮೊದಲನೇ ದಿನಾನೇ ಕೊಟ್ಟು ಬಿಟ್ಟಿದೆ. ಸದ್ಯಕ್ಕೆ ದೊಡ್ಡ ತಾರಾ ಬಳಗ ಇರುವಂಥ ಒಂದು ಪ್ಲಸ್ ಪಾಯಿಂಟ್ ಈ ಒಂದು ಸಿನಿಮಾಗೆ ಒಂದು ನಿರ್ಮಾಪಕರು ತುಂಬ ಮುಖ್ಯ. ಅದರಲ್ಲೂ ಚೂ ಮಂತರ ಸಿನಿಮಾಗೆ ತರುಣ್ ಶಿವಪ್ಪ ಅವರು ನಿರ್ಮಾಣ ಮಾಡಿರುವಂಥದ್ದು ತುಂಬ ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದೀರಾ, ಒಂದು ಒಳ್ಳೆ ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ದೀರಾ. ಇನ್ನಷ್ಟು ಪ್ರಾಜೆಕ್ಟ್ಗಳು ಇದೇ ರೀತಿ ನಿಮ್ಮ ಕೈಗೆ ಸಿಗಲಿ, ಆ ಸಿನಿಮಾಗಳಿಗೆ ನೀವು ಬಂಡವಾಳ ಹೂಡ್ತೀರಿ, ಹಾಗೆ ಲಕ್ಷ್ಮಿ ಕೂಡ ನಿಮಗೆ ಹರಿದು ಬರ್ತಿರಲಿ ಅನ್ನುವಂಥ ಮಾತುಗಳನ್ನು ಇಂಡಸ್ಟ್ರಿಯಲ್ಲಿ ಕಲಾವಿದರು ಮಾತನಾಡ್ತಿರುವಂಥದ್ದು. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಮಗೆ ಬಂದಂತಹ ಮಾಹಿತಿ ಪ್ರಕಾರ ಥಿಯೇಟರ್ನಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಹೌಸ್ಫುಲ್ ಬೋರ್ಡ್ ಈಗಾಗಲೇ ಹಾಕಿಬಿಟ್ಟಿದ್ದಾರೆ. ನೆಕ್ಸ್ಟ್ 2 ಡೇಸ್ ಈಗೇನಾಗುತ್ತೆ, ಈಗ ಶನಿವಾರ ಭಾನುವಾರ ವೀಕೆಂಡ್ ಆಗಿರೋ ಕಾರಣ ಪ್ರೇಕ್ಷಕರು ಖಂಡಿತವಾಗ್ಲೂ ಅದರಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಬೇಕೇ ಬೇಕು ಅನ್ನುವಂಥದ್ದು ಎಲ್ಲರೂ ಕಾಯ್ತಿರ್ತಾರೆ. ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಈ ಡಾರ್ಕ್ ಮೋಡ್ ಇರಬಹುದು ಅಥವಾ ಒಂದಷ್ಟು ಸದ್ದು ಗದ್ದಲ ಇರುವಂತಹ ಸಿನಿಮಾಗಳನ್ನು ನಾವೆಲ್ಲ ನೋಡಿರ್ತೀವಿ, ನೋಡ್ತಾನೂ ಇದ್ದೀವಿ. ನಮಗೊಂದು ರೀತಿ ಕೂಲ್ ಸಿನಿಮಾಗಳು ಬೇಕು, ಹಾರರ್ ಇದ್ದರೂ ಓಕೆ, ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ಗಳನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಮ್ಯಾಕ್ಸ್ ಕೂಡ ಒಂದು ರೀತಿ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನು ಸೀನ್ ಅನ್ನೋ ರೀತಿ ಕುತೂಹಲವನ್ನು ಮೂಡಿಸ್ತಿತ್ತು. ಅದೇ ರೀತಿ ಚೂ ಮಂತರ್ ಸಹ ಈ ಸಿನಿಮಾದಲ್ಲಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಜಸ್ಟ್ ಈ ಸಿನಿಮಾ ನೋಡ್ಬೇಕಂದ್ರೆ ಆ ಹಿಂಟ್ ನಿಮಗೆ ಕೊಡಬೇಕಾಗುತ್ತೆ. ಸೊ ಸಿಂಪ್ಲಿ ಸೂಪರ್ಬ್ ಅಂತ ಹೇಳ್ಬೋದು ಸಿನಿಮಾ ನೋಡಿದ್ರೆ. ಈಗಾಗಲೇ ಪ್ರೇಕ್ಷಕರಿಂದ ಬಂದಂತಹ ಅಭಿಪ್ರಾಯಗಳನ್ನು ನಾನು ನಿಮಗೆ ಮಾಹಿತಿ ಕೊಡ್ತಿರೋವಂಥದ್ದು. ಸಿನಿಮಾನ ನಾವಾಗಲೇ ಫೀಲ್ ಮಾಡಿದ್ರೆ ಥಿಯೇಟ್ರಲ್ಲಿ ನಿಜಕ್ಕೂ ಚೆನ್ನಾಗಿದೆಯೋ ಇಲ್ಲೋ ಅನ್ನೋಂಥದ್ದು ನಮಗೆ ಗೊತ್ತಾಗುತ್ತೆ. ಮೌತ್ ಟು ಮೌತ್ ಸ್ಪ್ರೆಡ್ ಆದಾಗ ಸಿನಿಮಾ ಚೆನ್ನಾಗಿದೆ ಅನ್ನೋಂಥ ಅಭಿಪ್ರಾಯ ಬಂದಾಗ ಸಿನಿಮಾ ಟೀಮ್ಗೆ ಅದು ತಲುಪುತ್ತೆ. ಸೊ ಅವರು ಇನ್ನಷ್ಟು ಇದೇ ರೀತಿ ಪ್ರಾಜೆಕ್ಟ್ಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಕನ್ನಡದಲ್ಲಿ ಬಂದಂತಹ ಸಿನಿಮಾಗಳೆಲ್ಲ ಹಿಟ್ ಆಗೋಕ್ಕೆ ಶುರುವಾಗ್ತವೆ. ಸೊ ಇಂಡಸ್ಟ್ರಿ ಬೆಳೆಯುತ್ತೆ. ಇನ್ನಷ್ಟು ಸ್ಟಾರ್ ನಟರು ಯಶ್, ದರ್ಶನ್ ಇರಬಹುದು, ಸುದೀಪ್ ಅವರು ಇರಬಹುದು, ಈ ರೀತಿ ಸ್ಟಾರ್ಗಳೆಲ್ಲ ಮತ್ತೆ ಹುಟ್ಟು ಹಾಕ್ಕೊಳ್ತಾರೆ. ಈಗಿರುವಂತಹ ಸಣ್ಣ ಸಣ್ಣ ಪೀಳಿಗೆ ಇರಬಹುದು, ಒಂದು ಹೊಸ ಪ್ರತಿಭೆಗಳು ಏನೇ ಬರ್ತಿದ್ದಾರೆ ಅವರು ರೀತಿಯೇ ಈಗ ಬೆಳೀತಾ ಬೆಳೀತಾ ಸೂಪರ್ ಸ್ಟಾರ್ಸ್ ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನೋವಂಥದ್ದು ನಮ್ಮ ಅಭಿಪ್ರಾಯ. ಸದ್ಯಕ್ಕೆ ಚೂ ಮಂತರ್ ಸಿನಿಮಾಗೆ ಒಂದೊಳ್ಳೆ ಓಪನಿಂಗ್ ಸಿಕ್ಕಿದೆ. ಇನ್ನು 2 ಡೇಸ್ ವೀಕೆಂಡ್ಸಲ್ಲಿ ಯಾವ ರೀತಿ ಕಲೆಕ್ಷನ್ ಮಾಡುತ್ತೆ, ಜೊತೆಗೆ ಒಂದು ವಾರದಲ್ಲಿ ಅದು ಸಕ್ಸಸ್ ತಲುಪುತ್ತಾ, ಸಕ್ಸಸ್ ಮೀಟ್ ಮಾಡ್ತಾರಾ ಚಿತ್ರತಂಡದವರು, ಕಾದು ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.